ನಮಸ್ಕಾರ, ನಾನು ಗುರುಕಿರಣ್. ಇವತ್ತಿನ ಫೇಸ್ ಟು ಫೇಸ್ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಾನ್ಯ ಅಮರೇಗೌಡ ಪಾಟೀಲ್ ಬಯ್ಯಾಪುರವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸಮಗ್ರವಾಗಿ ಒಂದು ಸಂದರ್ಶನ ಮಾಡೋ ಪ್ರಯತ್ನ ಮಾಡೋಣ. ಯಾವ ರೀತಿ ವಿಂಡ್ ಫ್ಯಾನ್ ಅನ್ನೋರು ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೇರವಾಗಿ ಅವರನ್ನು ಸಂದರ್ಶನ ಮಾಡೋ ಮುಖಾಂತರ ಈ ವಿಚಾರವನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್. ಸ್ಥಳೀಯ ಶಾಸಕರು ಅಧಿವೇಶನದೊಳಗೆ ಮಾತಾಡಿದರು. ವಿಂಡ್ ಫ್ಯಾನು 15 ಟನ್ ನಮ್ಮದು ರೋಡಿಂದ ಒಂದು ಕೆಪಾಸಿಟಿ ಇತ್ತಂದ್ರೆ 50-60 ಟನ್ನು ಒಯ್ತಾರ, ಎಲ್ಲ ರಸ್ತೆಗಳು ಹದಗೆಟ್ಟವು, ನಮ್ಮ ಕಂಟ್ರೋಲಿಗೆ ಸಿಗ್ತಾಯಿಲ್ಲ ಅನ್ನೋ ಸ್ಟೈಲ್ ಒಳಗೆ ಮಾತಾಡಿದರು. ಅದನ್ನು ನಮ್ಮ ವಾಹಿನಿ ಒಳಗೆ ಆ ತುಣುಕು ತಾವು ನೋಡ್ಬೋದು. ರೈತರಿಗೆ ಅನ್ಯಾಯ ಆಗತ್ತಾ ಅನ್ನೋ ಸ್ಟೈಲ್ ಒಳಗೆ ಸ್ಥಳೀಯ ಶಾಸಕರು ಮಾತಾಡಕತ್ತಾರಲ್ಲ, ತಮ್ಮ ಅಭಿಪ್ರಾಯ? ನೋಡಿ, ಈ ವಿಂಡ್ ಮಿಲ್ ಅಥವಾ ವಿಂಡ್ ಪವರ್ನಿಂದ ಕೆಲವು ರಸ್ತೆಗಳು ಹಾಳಾಗಿರ್ತಕ್ಕಂಥದ್ದು ಸರಿ. ಮತ್ತು ಅವರು ಕೂಡ ಸರ್ಕಾರದಲ್ಲಿ ಟ್ಯಾಕ್ಸ್ ಕಟ್ಟಿ ಮತ್ತು ಡೆವಲಪ್ಮೆಂಟು ಮತ್ತು ಪವರ್ ಪ್ರೊಡಕ್ಷನ್ ಬಗ್ಗೆ ಸರ್ಕಾರ ಕಾಳಜಿ ಹೊಂದಿ ಇಂಥ ಖಾಸಗಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅದು ರಸ್ತೆ ಹಾಳಾದರೆ ಸರ್ಕಾರ ಅದನ್ನು ಗಮನಿಸಿ ಅವರಿಗೆ ಟ್ಯಾಕ್ಸ್ ಹಾಕ್ತಕ್ಕಂಥ ಕೆಲಸವನ್ನು, ಪರ್ಮಿಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಆಗಬೇಕು. ಅದು ಸ್ಥಳೀಯವಾಗಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ಈಗ ಅನೇಕ ರಸ್ತೆಗಳು ಈಗ ನಾವು PWD ಇಲಾಖೆಯಿಂದಾಗಲಿ ಅಥವಾ ಜಿಲ್ಲಾ ಪಂಚಾಯತಿ ಇಲಾಖೆಯಿಂದಾಗಲಿ ಮಾಡಿ ಇರ್ತಕ್ಕಂಥ ರಸ್ತೆಗಳು ಭಾಳಷ್ಟು ಈ ವಿಂಡ್ ಮಿಲ್ ಅಥವಾ ವಿಂಡ್ ಪವರ್ನವರ ಓಡಾಟದಿಂದ ಹಾಳಾಗಿರ್ತಕ್ಕಂಥದ್ದು ಸರಿ. ಅವನ್ನ ಸರಿಪಡಿಸ್ತಕ್ಕಂಥ ಕೆಲಸ ಅವರಿಗೆ ವಹಿಸ್ತಕ್ಕಂಥದ್ದು ಸೂಕ್ತ. ನೀವು ಯಾವ ರಸ್ತೆಯಲ್ಲಿ ಅಡ್ಡಾಡ್ತೀರಿ, ಮೊದಲು ಹೆಂಗೆ ರಸ್ತೆ ಇತ್ತು ಅದೇ ರೀತಿ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋದು ಒಂದು ಕಡೆ. ಆದರೆ ಇನ್ನು ರೈತರು ಹೆಚ್ಚಿನ ಹಣ ಬರ್ತದೆ ಅನ್ನುವ ಹಣದಾಸೆಗಾಗಿ ಇವತ್ತು ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥದ್ದು, ಲೀಸ್ ಆಗೋಂಥದ್ದು ಸರಿಯಾದಂಥದ್ದು ಅಲ್ಲ. ಯಾಕೆಂದರೆ ಫಲವತ್ತಾದ ಭೂಮಿಯನ್ನು ರೈತರು ಕೊಡಲೇಬಾರ್ದು. ನಾನು ಒಬ್ಬ ರೈತನಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಇವತ್ತು ಯಾವುದು ಜೌಳು ಪ್ರದೇಶ ಇದೆ, ಕಲ್ಲು ಪ್ರದೇಶ ಇದೆ ಅಥವಾ ಗುಡ್ಡುಗಾಡು ಅಂಥದ್ದು ಇದೆ, ಹಾಗೂ ಅದು ರೈತಾಕಿಗೆ ಅಷ್ಟೊಂದು ಫಲವತ್ತತೆ ಇಲ್ಲ ಅನ್ನೋದು ಜಮೀನಿದ್ದರೆ ಅದನ್ನು ಕೊಡೋದು ಸೂಕ್ತ. ಈಗ ಒಳ್ಳೊಳ್ಳೆ ಫಲವತ್ತಾದ ಭೂಮಿಯನ್ನು ಕೊಟ್ಟರೆ ಮುಂದೊಂದು ದಿನ ದೇಶಕ್ಕೆ, ರಾಜ್ಯಕ್ಕೆ ಗಂಡಾಂತರ ಆಗುವುದರಲ್ಲಿ ಸಂದೇಹ ಇಲ್ಲ. ಯಾಕಂದರೆ ಎಲ್ಲ ರೈತರು ಈ ರೀತಿ ಮಾಡ್ಕೊಂಡು ಹೋದ್ರೆ ನಾಳೆ ಈ ಆಹಾರ ಧಾನ್ಯಗಳ ಉತ್ಪಾದನೆ ಎಲ್ಲಿಂದ ಮಾಡಬೇಕು? ಅದ ಕಾರಣ ರೈತರು ಕೂಡ ಯೋಚನೆ ಮಾಡಬೇಕು. ರೈತರು ಇವತ್ತು ದಡ್ಡರದಾರಂತ ನಾನಂತೂ ನಂಬಿಲ್ಲ. ಅತ್ಯಂತ ಉತ್ಕೃಷ್ಟವಾದಂಥ ಬುದ್ಧಿಯುಳ್ಳಂಥ ರೈತರೇ ನಮ್ಮ ಮಧ್ಯದದಾರ. ಎಲ್ಲೋ ಒಬ್ಬರು ಇರ್ಬೋದು. ಆದ್ದರಿಂದ ರೈತರು ಯೋಚನೆ ಮಾಡಿ ಇದನ್ನು ತೀರ್ಮಾನವನ್ನು ಮಾಡಬೇಕು. ಯಾಕೆಂದರೆ ಈಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಅಷ್ಟೊಂದು ಸರಿಯಾದಂಥದ್ದು ಅಲ್ಲ. ಯಾಕೆಂದರೆ ನಮಗೆ ಮುಂದಿನ ದಿನಮಾನದಲ್ಲಿ ಭಾಳಷ್ಟು ತೊಂದರೆಯನ್ನು ನಾವು ಅನುಭವಿಸ್ತೀವಿ. ಈಗ ನಮಗೆ ಚಲೋ ಕಾಣುತ್ತೆ, ಅದ್ರ ಮುಂದದು ಈಗ ಹೊಲ ಮಾರ್ಕೊಂಡವರಿಗೆ ಒಳ್ಳೆಯದಾಗಿರ್ಬೋದು, ಪಕ್ಕದಾಗಿರ್ತಕ್ಕಂಥ ಇವತ್ತು ಜನಾಂಗದವರಿಗೆ ಒಳ್ಳೆಯದಾಗಂಥದ್ದಾಗಿರಬೇಕು. ಜನರಿಗೆ ಒಳ್ಳೆಯದಾದರೆ ಅದು ಒಳ್ಳೆಯದಾದಂಗೆ. ಪರಿಸರ ಅದೇ ಸರ್ವರಿಗೆ ಒಳ್ಳೆಯದಾಗದಂದ್ರೆ ಅಷ್ಟೇ. ಅದು ವಿಂಡನ್ನವರು ದಬ್ಬಾಳಿಕೆ ಮಾಡಕತ್ತಾರೆ ರೈತರ ಮೇಲೆ. ಅಂದರೆ ಈ ರೈತರಿಗೆ ಏನಾದರೂ ತೊಂದರೆ ಆದಾಗ ರೈತರಾಗ್ಬೋದು ಅಥವಾ ರೈತ ಪರ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು ಯಾರಾದರೂ ಪೊಲೀಸ್ ಸ್ಟೇಷನಿಗೆ ಹೋದ್ರಂದ್ರೆ ಕಂಪ್ಲೇಂಟ್ ತೊಗೊಳಂಗಿಲ್ಲ, FIR ಮಾಡಲ್ಲ ಅನ್ನೋದು ಶಾಸಕರು. ಅದು ನನ್ನ ಗಮನಕ್ಕೆ ಬಂದಿದೆ. ಆದರೆ ರೈತರು ಯಾರೂ ಕೂಡ ಕಂಪ್ಲೇಂಟ್ ಕೊಡೋಲ್ಲ ನೇರವಾಗಿ. ಇವರು ಬರೇ ಬ್ರೋಕರ್ಸು ಅಥವಾ ಮೀಡಿಯೇಟ್ರಿಗೆ ಹೇಳಿ ಅದನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟೋ ಕಡೆ ಮೀಡಿಯೇಟರ್ಸು ಕೂಡ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಮಧ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ನಾವು ರೈತರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇವತ್ತು ಅಂಥದ್ದೇನಾದರೂ ನಿಮಗೆ ತೊಂದರೆ ಆದರೆ, ಈಗ ಭೂಮಿ ಕೊಡಬಾರ್ದಾಗಿತ್ತು ಕೊಟ್ಬಿಟ್ಟಿರಿ, ಕೊಟ್ಟ ಮೇಲೆ ನಿಮಗೆ ಏನಾದರೂ ತೊಂದರೆ ಅನಿಸಿದರೆ ನಿಮ್ಮ ಮಾತಿನ ಪ್ರಕಾರ ಅವರು ಹಣ ಕೊಡದೆ ಹೋದರೆ ಅಥವಾ ಬೇರೆ ಏನೇ ಕಾರಣ ಇದ್ದರೂ ಸ್ಥಳೀಯ ಶಾಸಕರಿಗೆ ತಿಳಿಸ್ರಿ. ಅವರು ಮಾಡಲಿಲ್ಲ ಅಂದ್ರೆ ನಮಗಾದರೂ ತಿಳಿಸ್ರಿ, ಅಧಿಕಾರಿಗಳಿಗೆ ತಿಳಿಸ್ರಿ. ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ಲಿಖಿತವಾಗಿ ಕೊಟ್ಟರೆ ನಾವು ಮೇಲ್ಮಟ್ಟದ ಮಂತ್ರಿಗಳಿಗೆ, ಮೇಲ್ಮಟ್ಟದ ಅಧಿಕಾರಿಗಳಿಗೆ ತಿಳಿಸಿ ಅವರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ನಾವು ಕಾರ್ಯವನ್ನು ಮಾಡಿಕೊಡ್ತೀವಿ.
ಅದು ಗ್ರಾಮ ಪಂಚಾಯಿತಿಯಿಂದ ಅನುಮತಿ ತಗೋಬೇಕು, ಮತ್ತು ಲ್ಯಾಂಡ್ ಇದ್ದಿದ್ದನ್ನು ನಾನ್ ಅಗ್ರಿಕಲ್ಚರ್ ಮಾಡಬೇಕು. ಇದನ್ನೆಲ್ಲ ಕನ್ವರ್ಷನ್ ಇಲ್ದನೆ ಅವರು ಭೂಮಿ ಅಕ್ವೈರ್ ಮಾಡಿಕೊಂಡು ರೈತರಿಗೆ ಮೋಸ ಮಾಡಕತ್ತಾರ ಅಂತ. ಇಲ್ಲ, ಅದು ಸರಿಯಾದಂಥದ್ದಲ್ಲ. ಅವರು ಎಲ್ಲ ಕೆಲಸಗಳನ್ನು ಸರಿಯಾಗೇ ಮಾಡಿರ್ತಾರೆ, ನಮಗೆ ಗೊತ್ತಿರೋಲ್ಲ. ಯಾಕಂದರೆ ಭೂಮಿ ನನ್ನ ಭೂಮಿಯನ್ನು ನನ್ನ ಒಪ್ಪಿಗೆ ಇಲ್ಲದೆ ಅವರು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವಕಾಶ ಇಲ್ಲ. ಇವರೇ ರೈತರು ಸ್ವತಃ ಹೋಗಿ ಹೆಬ್ಬಟ್ಟನ್ನು ಒತ್ತಿ ಬಂದಿರ್ತಾರೆ. ಆಮೇಲೆ ಅವ್ರ ಹೆಸರಲ್ಲಿ ಪಾಣಿ ಆದ ತಕ್ಷಣವೇ ಅವರು ಯಾವ ರೀತಿ ಅದನ್ನು ಏನೇ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವರು ಮಾಡಿಸಿರ್ತಾರೆ. ಅವರು ಕಾನೂನು ಬಿಟ್ಟು ಯಾವ ಕೆಲಸವನ್ನು ಅವರು ಮಾಡೋದಿಲ್ಲ. ಅವರು ಕಾನೂನು ಬಿಟ್ಟು ಯಾವುದಾದ್ರೂ ಕೆಲಸ ಮಾಡಿದರೆ ಅವ್ರಿಗೆ ಲೋನ್ ಸಿಗಲ್ಲ. ಈ ಎಲ್ಲ ಕಾರ್ಯಕ್ಕೂ ಕೂಡ ಅವರು 80ರಿಂದ 90% ಸಾಲವನ್ನು ಪಡೆದಿರ್ತಾರೆ. ಯಾರು ಗುತ್ತಿಗೆದಾರ ಅಥವಾ ಯಾರು ಓನರ್ ಇರ್ತಾರೆ, ಯಾವ ಕಂಪ್ನಿ ಇರ್ತದೆ, ಅವರು ಅಲ್ಲಿ ಲೋನ್ ಪಡಿಬೇಕಾದ್ರೆ ಈ ಎಲ್ಲ ಕಾಗದ ಪತ್ರಗಳು ಅತ್ಯವಶ್ಯ. ಆದ್ದರಿಂದ ಅವರು ಯಾವುದೋ ಈ ರೀತಿ ಮಾಡಿರಲಿಲ್ಲ. ಆದರೆ ನಮ್ಮ ರೈತರಿಗೆ ಗೊತ್ತಿರಲಿಲ್ಲ, ಅದು ಅಷ್ಟೇ. ಏನು ಸಂದೇಶ ಏನು ಕೊಡ್ತೀರಿ ರೈತರಿಗೆ? ಗೊತ್ತಿರಲ್ಲ ಅಂದ್ರಲ್ಲ, ಮುಂದಿನ ಆಗಲೇ ಹೇಳಿದಿರಿ ನೀವು, ಬಟ್ ಇನ್ನೊಂದು ಸಾರಿ ಏನು ಸಂದೇಶ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ? ನಾನು ಇನ್ನೊಮ್ಮೆ ನಮ್ಮ ರೈತರಲ್ಲಿ ಕೈ ಮುಗಿದು ವಿಜ್ಞಾಪನೆ ಮಾಡ್ತೇನೆ. ಈಗ ಎಷ್ಟು ಜನ ಕೊಟ್ಟಿರಿ, ಕೊಟ್ಟು ಹೋಗಿದೆ. ಫಲವತ್ತಾದ ಭೂಮಿಯನ್ನು ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ. ಮತ್ತು ರೈತಾಕಿಗೆ ಯೋಗ್ಯ ಇರಲಾರ್ದಂಥ ಭೂಮಿನ ಕೊಡ್ರಿ. ಕೆಲವು ಪ್ರದೇಶ ಅದಾವೆ ಈ ಕಡೆ, ಇಲ್ಲಿ ಕಿಲಾರಟ್ಟಿ ಭಾಗ, ಇಲ್ಲಿ ನಮ್ಮ ಇದರಲ್ಲಿ ಶಾಖಾಪುರ ಈ ಕಡೆ ಪಕ್ಕದಾಗ ಎರಿ ಇದ್ದಲ್ಲಿ ಒಂದು ಸ್ವಲ್ಪ ಸೌಳು ಭೂಮಿ ಅದಾವ, ಅಲ್ಲೊಂದು 50 ಎಕರೆ, ಇಲ್ಲೊಂದು 50 ಎಕರೆ. ಈಗ ಬರಡು ಭೂಮಿ ಇಂಥವು ಏನಾದರೂ ಹುಡುಕಿ ಅವ್ರಿಗೆ ಕೊಡೋದು ಸೂಕ್ತ. ಯಾಕಂದರೆ ಒಂದೊಂದು ಊರಾಗ ಇಲ್ಲೇ ನಮ್ಮ ಮೇನ್ ರೋಡಿಗೆ ನೀವು ಎಲ್ಲ ಹೋದ್ರೆ ಭಾಳ ಫಲವತ್ತಾದ ಭೂಮಿ. ನೀವು ಕುಷ್ಟಿಯಿಂದ ಚಾಲೂ ಮಾಡಿ ನಮ್ಮ ಬಂಡಿ ಕ್ರಾಸ್ನವ್ರಿಗೆ ನೀವೇನು ಅಕ್ಕಪಕ್ಕದಾಗ ಏನದಾವ ಭಾರಿ ಒಳ್ಳೆ ಭೂಮಿಗಳಾಗಿರ್ತಕ್ಕಂಥದ್ದು. ಆದ್ದರಿಂದ ಅಂಥವನ್ನು ಉಳಿಸ್ಕೊಳ್ಬೇಕು. ಅದದ್ದು ಮುಂದಿನ ಪೀಳಿಗೆ ನಾವು ಏನು ಕೊಡ್ತೀವಿ. ಈಗ ನಿಮಗೆ ಅವರು ಒಕ್ಕಲ್ತನ ಬಂದಾದ್ರೆ ಅದು ಬೀಳ್ಬಿದ್ದು ಹೋಗುತ್ತೆ. ಬೀಳ್ಬಿತ್ತಂದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಒಕ್ಕಲ್ತನ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಎತ್ತು ಅನ್ನೋದೇನು ಗೊತ್ತಿಲ್ಲ, ಕುಂಟೆ ಅನ್ನೋದೇನು ಗೊತ್ತಿಲ್ಲ, ಎಡಿ ಅನ್ನೋದೇನು, ಎಡಿ ಹೊಡಿಬೇಕಂದ್ರೆ ಏನನ್ನೋದು ಗೊತ್ತಿಲ್ಲ. ಈಗಿನ ಸ್ವಲ್ಪ ಮಟ್ಟಿಗೆ ಇದೆ. ಇನ್ನೂ ಒಂದು 10-20 ವರ್ಷಕ್ಕೆ ನಮ್ಮ ಮಕ್ಕಳು ಹಿಂದೆ ಕತೆ ಹೇಳ್ತಿದ್ರು ನಮಗೆ. ಬೆಂಗಳೂರಾಗಿದ್ದ ಅಂತ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಹಾಲು ಎಲ್ಲಿಂದ ಬರುತ್ತದೆ ಅಂಥೇಳಿ ಒಬ್ಬ ಮಾಸ್ತರ್ ಮಗುವಿಗೆ ಪ್ರಶ್ನೆ ಮಾಡಿದರೆ ಹಾಲು ಪಾಕೆಟ್ನಿಂದ ಬರುತ್ತದೆ ಅನ್ನುವ ಮಾತನ್ನು ಹೇಳಿರ್ತಕ್ಕಂಥದ್ದು. ಅದು ಇವತ್ತು ನಮ್ಮ ಹಳ್ಳಿಗಳಲ್ಲಿ ಕೂಡ ನಿಜವಾಗಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ನಮ್ಮ ಮೊಮ್ಮಕ್ಕಳಿಗೆ ಗೊತ್ತಿಲ್ಲ ಹಾಲು ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ. ಈಗ ನಾವು ಅಂಥ ಒಕ್ಕಲ್ತನದ ಮನೆಯಲ್ಲಿ ಹುಟ್ಟಿ ಹಾಲು ಹಿಂಡೋದು ನೋಡಿ, ಆ ಹಾಲು ಎಮ್ಮೆ ಮತ್ತು ಆಕಳ ಕೆಚ್ಚಲದ ಮೊಲೆಯಿಂದ ಹಾಲು ತೆಗೆದು ಕಾಯಿಸಿ ನಾವು ಕುಡಿಸ್ತೀವಿ ಮಕ್ಕಳಿಗೆ ಅನ್ನೋದು ಅವತ್ತು ನಮ್ಗೆ ಅರಿವಿತ್ತು. ಇವತ್ತು ನಮ್ಮ ಮೊಮ್ಮಕ್ಕಳಿಗೆ ಆ ಅರಿವಿಲ್ಲ. ಯಾಕಂದ್ರೆ ಆ ಪರಿಸರ ಹಂಗಾಗಿಬಿಟ್ಟಿದೆ. ಮುಂದೊಂದು ದಿನ ಈ ಪರಿಸರ ಕೂಡ ಅದೇ ರೀತಿ ಆಗುತ್ತೆ ಅನ್ನೋದು ನನ್ನ ಇದು. ಒಂದು ಅಪವಾದನೂ ಐತಲ್ಲ ಸರ್, ರೈತ ಹೈನುಗಾರಿಕೆ ಮತ್ತು ಈ ಇಳುವರಿ ಮಾಡೋದ್ರಿಂದ ವಿಮುಖ ಆಗಕತ್ತಾನ, ದೂರವಾಗತ್ತಾನ. ಅದನ್ನು ಯಾಕೆ ವಿಮುಖ ಆಗ್ತಾನಂದ್ರೆ, ನಾನು ಎಲ್ಲ ಕೆಲಸ ಮಾಡಿದಂಥ ಒಬ್ಬ ರೈತ. ನಾನು ಅತ್ಯಂತ ಒಳ್ಳೆ ರೈತ ಆಗಿ ನಾನು ಹೆಸರು ಪಡೆದಿರ್ತಕ್ಕಂಥವ್ನು. ನಾನು ಇವತ್ತು ದನಗಳನ್ನು ಸಾಕಿದರೆ ಆ ಸೆಗಣಿ ಬಳಿಬೇಕಾದ್ರೆ ಯಾರು ಬಳಿಬೇಕು ಅನ್ನೋ ಒಂದು ಪ್ರಶ್ನೆ ನಮ್ಮ ಮುಂದಿದೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಾನು ಡಿಗ್ರಿ, ನನ್ನ ಹೆಂಡತಿ PUC, ನನ್ನ ಸೊಸೆ ಡಿಗ್ರಿ, ನನ್ನ ಮಗ ಡಿಗ್ರಿ ಓದಿದವರು ಸೆಗಣಿ ಬೆಳೆದಂದ್ರೆ ಹೆಂಗ? ಇದು ಒಂದು ವಾಸ್ತವಿಕ ಸತ್ಯ ಇದು. ಆದ ಕಾರಣ ಯಾರು ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ 80% ರೈತರು ಈ ದನಗಳನ್ನು ಸಾಕೋದಿಲ್ಲ. ಮತ್ತು ಭೂಮಿ ಫಲವತ್ತತೆ ಹೆಚ್ಚಾಗಬೇಕಾದ್ರೆ ದನ ಸಾಕಿದರೆ ಭೂಮಿ ಫಲವತ್ತತೆ, ಅದರ ಗೊಬ್ಬರದಿಂದ ಇವತ್ತು ಫಲವತ್ತತೆ ಆಗುತ್ತೆ. ಅದರಿಂದ ರೈತ ವಿಮುಖ ಆಗ್ಯಾನ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವ ಮಾತನ್ನು ನಮ್ಮ ಹಿರಿಯರು ಪೂಜ್ಯರು ನಮಗೆ ಪದೇ ಪದೇ ನೆನಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ರು. ಇವತ್ತು ಆ ಮಾತನ್ನು ಎಲ್ಲರೂ ಕೂಡ ಮರ್ತಿದ್ದೇವೆ. ಮತ್ತು ಇವತ್ತು ಅದನ್ನು ಬಿಟ್ಟು ನಾವೆಲ್ಲ ಸಾಫ್ಟ್ವೇರ್ ಕಂಪ್ನಿಗಳಾಗಿಬಿಟ್ಟಿದ್ದೇವೆ. ಮುಂದೊಂದು ದಿನ
ಸಾಫ್ಟ್ವೇರ್ ಇದ್ರೊಳಗೆ ಅನ್ನ ಬರುತ್ತಾನಂತ ಅಲ್ಲಿ ಕೈ ಚಾಚತಕ್ಕಂಥ ಒಂದು ಪ್ರಮೇಯ ಬಂದರೂ ಬರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ. ಎಲ್ಲ ರೈತರು ಈಗ ಒಂದು ಅಡ್ವರ್ಟೈಸ್ ಮಾಡ್ತಾನೆ, ಇಲ್ಲಿ ಎಲ್ಲೇ ಟಿ ವಿಯಾಗ ನಾನು ನೋಡಿದ್ದೀನಿ. ಒಂದು ದಿವಸ ಹೋಟೆಲ್ಗೆ ಹೋದಾಗ ಎಲ್ಲ ಹೋಟ್ಲ್ಗಳು ಬಂದಿರ್ತಾವೆ. ಯಾಕೆ ಅಂತ ಹೋಟ್ಲಿಗೆ ಹೋದವ್ರು ಕೇಳ್ತಾರೆ, ಇವತ್ತು ರೈತರು ರಜಾ ಹಾಕಿದ್ದಾರೆ ಅಂತ. ರೈತರು ರಜಾ ಹಾಕಂತ ಪರಿಸ್ಥಿತಿ ಬಂದರೆ, ಅಥವಾ ರೈತರು ನನಗೆ ಹೊಲನ ಬಿತ್ತಬಾರ್ದು ಅಂತೇಳಿ ಹಂಗೆ ಬಿಟ್ರೆ ಮಣ್ಣು ತಿಂದು ಬದುಕಕ್ಕೆ ಸಾಧ್ಯ ಇಲ್ಲ. ಈ ಸಾಫ್ಟ್ವೇರ್ನಲ್ಲೇ ಅನ್ನ ಬರೋಕ್ಕೆ ಆಗೋದಿಲ್ಲ. ಅದಕ್ಕೆ ರೈತಂದು ಎಷ್ಟೇ ಕಷ್ಟ ಇದ್ದರೂ ಕೂಡ ಅವನು ದೊಡ್ಡವನು. ಅದಕ್ಕಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ, ಜೈ ಜವಾನ್ ಜೈ ಕಿಸಾನ್. ಯಾಕಂದರೆ ನಮಗೆ ತ್ರಾಸಿರ್ಬೋದು, ಆದರೆ ನಾವು 4 ಮಂದಿಗೆ ಉಪಕಾರ ಮಾಡ್ತಕ್ಕಂಥ, ಅನ್ನವನ್ನು ಕೊಡ್ತಕ್ಕಂಥ, ದಾಸೋಹವನ್ನು ಮಾಡ್ತಕ್ಕಂಥ ಕೆಲಸ ರೈತನ ಕೈ ಯಾವತ್ತು ಮೇಲೆ ಇರ್ತಕ್ಕಂಥದ್ದು. ಅವನು ಕೋಟಿ ಸಾಲ ಇದನ್ನು ಕೋಟಿ ಗಳಿಸ್ತಾನೆ ಒಂದು ವರ್ಷಕ್ಕಂದ್ರೂ ಕೂಡ ಅವನ ಅನ್ನಕ್ಕಾಗಿ ರೈತನನ್ನು ಕೈ ಒಡ್ಬೇಕು ಹೊರತು ಬೇರೆ ಏನೂ ಅವನದು ಕೆಲಸ ಇಲ್ಲ. ಅದಕ್ಕಾಗಿ ರೈತರು ತಮ್ಮ ಒಂದು ಮಾನಸಿಕ ನೆಮ್ಮದಿಗಾಗಿ ಆ ಒಕ್ಕಲ್ತನವನ್ನು ಬಿಡಬಾರ್ದು ಅನ್ನೋದೇ ನನ್ನ ವೈಯಕ್ತಿಕ ಅಭಿಪ್ರಾಯ. ರೈತನ ಇಂಥ ವಿಮುಖದ ಒಂದು ಪರಿಸ್ಥಿತಿಗೆ ವಿರುದ್ಧವಾಗಿ ತೀರಾ ಇತ್ತೀಚೆಗೆ ನಡೆದಿರೋ ಬೆಳವಣಿಗೆ ಏನಂದರೆ, ಸಾಕಷ್ಟು ಶಾಲೆ ಕಲ್ತಿರೋ ಅಂದರೆ ಕಾಲೇಜು PG ಇಂಥ ಕಲ್ತಿರೋ ಹುಡುಗರು ಸದ್ಯಕ್ಕೆ ಈಗೆಲ್ಲ ಇಳುವರಿ ವ್ಯವಸಾಯ ಮಾಡೋದಕ್ಕೆ ಪ್ರಯತ್ನ ಪಡಕತ್ತಾರ. ಆಮೇಲೆ ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮಾಡಕತ್ತಾರ. ನೀವು ಹೇಳೋದು ಸತ್ಯ. ಆದರೂ ಕೂಡ 100ಕ್ಕೆ ಒಬ್ಬನೇ ರೈತ, 99 ಜನ ರೈತರು ಆ ಕೆಲಸ ಮಾಡೋಲ್ಲ. ಇವತ್ತು 100ಕ್ಕೆ 50 ಜನ ವಿದ್ಯಾರ್ಥಿಗಳು ಆ ಕೆಲಸ ಮಾಡಿದರೆ ನಮ್ಮಲ್ಲಿ ಬಡತನನೂ ಇಲ್ಲ, ಈ ಅವ್ಯವಹಾರ, ಅನೈತಿಕ ಚಟುವಟಿಕೆ ಇವು ಯಾವ ಕೂಡ ಇರೋದಿಲ್ಲ. ಯಾವ ವ್ಯಕ್ತಿ ದುಡಿತಾನೆ, ಯಾವ ವ್ಯಕ್ತಿ ಕೆಲಸ ಮಾಡ್ತಾನೆ, ಅವನಿಗೆ ಇನ್ನುಳಿದ ಭಾವನೆಗಳು ತಲೆಯಲ್ಲಿ ಬರೋದಿಲ್ಲ. ಇವತ್ತು ಖಾಲಿ ಕುಂತು ಯಾವುದೋ ಒಂದು ಕಟ್ಟಿ ಮೇಲೋ ಯಾವುದೋ ಒಂದು ಮನೆಯಲ್ಲಿ ಇದು ಕುಂತಾಗ ಅವನ ಹತ್ರ ಯಾವ ವಿಚಾರಗಳು ಬರ್ತವಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ಕೆಲಸ ಮಾಡಬೇಕು. ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಹೆಣ್ಮಕ್ಳು ಮನೆಯಲ್ಲೇ ಇರ್ಬೇಕು. ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ, ಅಡುಗೆ ಮಾಡಿ ನಮಗೆ ಹೊಲಕ್ಕೆ ಬುತ್ತಿ ತರ್ತಾರೆ. ಇವತ್ತು ಕೆಲಸ ಇದ್ದರೆ ಅವರು ಹೆಣ್ಮಕ್ಳು ಇವತ್ತು ಸರ್ಕಾರಿ ನೌಕರಿ ಮಾಡ್ತಾರೆ. ನಮ್ಮ ಜೊತೆಗೆ ಸರಿಸಮಾನವಾಗಿ ಎಲ್ಲ ಸ್ಥಾನಮಾನಗಳನ್ನು ನಾವು ಮಹಿಳೆಯರಿಗೆ ಕೊಟ್ಟಿವಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಜವಾಗ್ಲೂ ಇನ್ನೊಂದು ವಿಷಯ ನೀವು ಕೇಳದಿದ್ದರೂ ಕೂಡ ಅತ್ಯಂತ ನೋವಿನಿಂದ ಹೇಳ್ತೀನಿ. ನಾನು ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥವನು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಿರಿಯರಿಗೆ ಬೆಲೆ ಇಲ್ಲ, ಮತ್ತು ಒಳ್ಳೆತನಕ್ಕೆ ಬೆಲೆ ಇಲ್ಲ, ಮತ್ತು ನಮ್ಮ ಎಲ್ಲ ಯುವಕರು ಅಂದರೆ 100ಕ್ಕೆ 70ರಷ್ಟು ಯುವಕರು ದುಶ್ಚಟದ ದಾಸರಾಗಿರ್ತಾರೆ ಅನ್ನೋದನ್ನು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಯಾಕೆಂದರೆ ಈ ದುಶ್ಚಟ ಅನ್ನೋದೇನಿದೆಯಲ್ಲ, ಹಲವಾರು ದುಶ್ಚಟಗಳು. ಇವತ್ತು ಮೊಬೈಲ್ ನೋಡೋದು ಕೂಡ ಒಂದು ದುಶ್ಚಟನೆ. ಅದಕ್ಕೆ ಮೊಬೈಲ್ ಬಂದು ಕೂಡ ನಮ್ಮ ದೇಶದ, ನಮ್ಮ ನಾಡಿನ, ನಮ್ಮ ಗ್ರಾಮದ, ನಮ್ಮ ಮನೆಯ ಸಂಸ್ಕಾರ ಸಂಸ್ಕೃತಿಯನ್ನು ಹಾಳು ಮಾಡಿರತಕ್ಕಂಥದ್ರಲ್ಲಿ ಮೊಬೈಲಿನ ಪಾತ್ರ ಹೆಚ್ಚಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಯುವಕರು ಹೊಲಗಳಿಗೆ ಹೋಗ್ಬೇಕು. ಈಗ ನೋಡಿ, ಇವತ್ತು ಪ್ರತಿ ವರ್ಷ ಯೂನಿವರ್ಸಿಟಿಯಿಂದ ಪಾಸ್ ಆಗ್ತಕ್ಕಂಥ ಡಿಗ್ರಿ ಆಗಿರ್ಬೋದು, PG ಆಗಿರ್ಬೋದು, ಅವರಿಗೆ 100ಕ್ಕೆ 5 ಜನರಿಗೆ ಮಾತ್ರ ನೌಕರಿ ಸಿಗುತ್ತೆ. ಉಳಿದ 95 ಜನರಿಗೆ ನೌಕರಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವರು ಊರಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ, ಬಸವಣ್ಣವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಅನ್ನೋದನ್ನು ಮಾಡಬೇಕು. ಮತ್ತು ನಮ್ಮ ಗವಿಸಿದ್ದೇಶ್ವರ ಸ್ವಾಮಿಗಳು ಹೇಳುವ ಹಾಗೆ ನಾವು ಊಟ ಮಾಡ್ತಕ್ಕಂಥ ಅನ್ನ ನಮ್ಮ ಬೆವರಿನ ಹನಿಯಿಂದ ಕೂಡಿರಬೇಕು, ಇನ್ನೊಬ್ಬರ ಕಣ್ಣೀರಿನಿಂದ ಕೂಡಿರಬಾರ್ದು ಅನ್ನೋದನ್ನು ನಮ್ಮ ಯುವಕರು ಅರಿತುಕೊಂಡ್ರೆ ಅವರಿಗೆ ಮುಂದಿನ ಜೀವನ ಪಾವನ ಆಗೋದರಲ್ಲಿ ಸಂದೇಹ ಇಲ್ಲ ಅಂತ ನಾನು ಹೇಳ್ತೀನಿ. ನಿನ್ನೆ ವಿಧಾನ ಪರಿಷತ್ ಸಭಾಪತಿಗಳು ಒಂದು ಕಳಕಳಿ ವ್ಯಕ್ತಪಡಿಸಿದರು ಪತ್ರಿಕೆ ಮುಖಾಂತರ. ಈ ಆನ್ಲೈನ್ ಬಂದ್ ಮಾಡಿರಿ, ಮತ್ತು ಮೊಬೈಲ್ನ ಮಕ್ಕಳ ಕಡೆಯಿಂದ, ಹುಡುಗರ ಕಡೆಯಿಂದ ದೂರ ಇಡೋ ಪ್ರಯತ್ನ ಮಾಡಿರಿ ಪಾಲಕರು ಅನ್ನೋ ಒಂದು ಕರೆ ಅಥವಾ ಕಳಕಳಿ ಅವರು ತೋರಿಸಿದ್ರು. ತಾವು ಹೇಳಿದ್ರಲ್ಲ ಇವಾಗ, ಅದಕ್ಕೆ ಸಂಬಂಧಪಟ್ಟಾಗ ಒಂದು ನೆನಪಾಯ್ತು ನನಗೆ, ಅದಕ್ಕೆ ಹೇಳಿದೆ. ನೋಡಿ, ಅವರು ಬಹಳ ಸತ್ಯಕ್ಕೆ ಹತ್ತಿರವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಅವರು ನಮ್ಮ
ಹೊರಟ್ಟಿಯವರಲ್ಲ, ಹೊರಟ್ಟಿಯವರಿಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ, ನೇರ ನಿಷ್ಠುರ ನುಡಿಗಳನ್ನು ನಾನು ಕೂಡ ಹಲವಾರು ಬಾರಿ ಅವರೊಡನೆ ಚರ್ಚಿಸಿದ್ದೇನೆ. ಮೊನ್ನೆ ತಾನೇ ಅವರ ಕಾರಿನಲ್ಲೇ ಸುಮಾರು 15 ಕಿಲೋಮೀಟರು ಪ್ರಯಾಣ ಬೆಳೆಸಿದಾಗ ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡಿದೆ. ಯಾಕೆ ನೀವು ಈ ಕಾರ್ಯಕ್ರಮಕ್ಕೆ ಬಂದ್ರಿ, ಈ ಕುಕನೂರು ಕಾರ್ಯಕ್ರಮಕ್ಕೆ? ನೇರವಾಗಿ ಕೇಳಿದೆ ನಾನು. ಯಾಕಂದರೆ ನಿಮ್ಮದು ಆಹ್ವಾನ ಪತ್ರಿಕೆಯಲ್ಲಿ, ಆಮಂತ್ರಣ ಪತ್ರಿಕೆಯಲ್ಲಿ ನಿಮ್ಮ ಹೆಸರಿಲ್ಲ ಅಂತ. ಕೊಡಲ್ಲ. ನೋಡಿ, ನನಗೆ ಆ ಪತ್ರಿಕೆಯಲ್ಲಿ ನನ್ನ ಹೆಸರು ಬರೋದು ಮುಖ್ಯ ಅಲ್ಲ. ನನಗೆ ಬೇಕಾದಂಥ ಒಬ್ಬ ವ್ಯಕ್ತಿ, ನನಗೆ ಮಾರ್ಗದರ್ಶನ ಮಾಡಿದಂಥ ವ್ಯಕ್ತಿ, ನನಗೆ ಸಾಮಾಜಿಕವಾದಂಥ ವಿದ್ಯೆಯನ್ನು ಕೊಟ್ಟಂಥ ವ್ಯಕ್ತಿ, ಅವರ ಒಂದು ಸ್ಟ್ಯಾಚ್ಯೂ ಅನಾವರಣ ಇಲ್ಲಿ ಇಂಥ ಒಂದು ಕುಗ್ರಾಮದಲ್ಲಿ ನಡೀತಾ ಇದೆ ಅಂದರೆ ಇದಕ್ಕೆ ಕಾರಣ ಏನಿರ್ಬೋದು? ಅವರ ಒಂದು ದೂರದೃಷ್ಟಿಕೋನದ ಪ್ರೀತಿ ವಿಶ್ವಾಸಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ನಾನು ವೇದಿಕೆ ಮೇಲೆ ಭಾಗವಹಿಸಿಲ್ಲ, ನಂದೊಂದು ಅಲ್ಲಿ ಕಾರ್ಯಕ್ರಮ ಇದೆ. ಅವರು ಅನಾವರಣ ಆದಮೇಲೆ ಅದಕ್ಕೆ ಪುಷ್ಪ ಅರ್ಪಿಸಿ ಅವರು ಹೋದರು. ಅವ್ರು ಏನಂದರು, ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ಯಾರ ಅದ್ರ ಗತೆ KH ಪಾಟೀಲ್ ನಡ್ಕೊಂಡಾರ. ಯಾಕಂದ್ರೆ ನನ್ನ ಜೀವನವೇ ನನ್ನ ಆದರ್ಶ ಅನ್ನುವ ಮಾತನ್ನು ಗಾಂಧೀಜಿಯವರು ಹೇಳಿದರು. ಅದನ್ನು ಮಾಡಿ ತೋರಿಸಿದ್ರಲ್ಲಿ ನಮ್ಮ ರಾಜಕಾರಣಿಗಳಲ್ಲಿ ಇವರು KH ಪಾಟೀಲ್ರು ಒಬ್ಬರು ಅನ್ನೋದನ್ನು ನನಗೆ ತಿಳಿಸಿದರು. ನನಗೂ ಕೂಡ ಸ್ವಲ್ಪ ಜ್ಞಾನ ಬಂತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಮೊಬೈಲನ್ನು ಇವತ್ತು ಓದಕ್ಕೆ ಬರಗಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ. ಅವರು ಕೂಡ ಈ ಮೊಬೈಲ್ ಹೆಂಗೆ ಓಪನ್ ಮಾಡಬೇಕು, ಅದನ್ನು ಯಾವ ವಿಷಯಗಳನ್ನು ತಗೋಬೇಕು ಅನ್ನೋದನ್ನು ಕೂಡ ಎಲ್ಲರೂ ಸಮಗ್ರವಾಗಿ ಕಲ್ಕೊಂಡ್ರ. ಅದಕ್ಕಾಗಿ ಇವತ್ತು ನಾನು ಮೊದಲು ಹೇಳಿದ ಹಾಗೆ ನಮ್ಮ ರೈತರು ದಡ್ಡರಲ್ಲ. ಯಾರು ಕೂಡ ವ್ಯವಹಾರ ಮಾಡಬೇಕಾದ್ರೂ ಕೂಡ ಸರಿಯಾಗಿ ವ್ಯವಹಾರ ಮಾಡಿ, ಈ ವಿಂಡ್ ಮಿಲ್ ಇರ್ಬೋದು, ಸೋಲಾರ್ ಇರ್ಬೋದು, ಅಲ್ಲಿ ಸರಿಯಾಗಿ ವ್ಯವಹಾರ ಮಾಡಿ ತಮ್ಮ ಇದನ್ನು ಆಸ್ತಿಯನ್ನು ರಕ್ಷಣೆ ಮಾಡಿಕೊಳ್ಳೋದಂಥದ್ದು ಮಾಡಬೇಕು. ಏನಾದರೂ ತೊಂದರೆ ಇದ್ದರೆ ನೇರವಾಗಿ ನಾನು ಒಬ್ಬ ಸಮಾಜ ಸೇವಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಹತ್ರ ಬಂದರೆ ನನಗೆ ತಿಳಿದಷ್ಟು ಮಟ್ಟಿಗೆ ಅವರಿಗೆ ಸಹಾಯವನ್ನು ಕೂಡ ಮಾಡ್ತೀನಿ. ಯಾರೂ ಕೂಡ ಪರಿಪೂರ್ಣರಲ್ಲ, ಪುರುಷರಿರ್ಬೋದು, ಹೆಣ್ಮಕ್ಳಿರ್ಬೋದು. ಆದರೆ ಇವತ್ತು ಆ ಆತ್ಮೀಯತೆ ಹೊರಟು ಹೋಗಿದೆ. ಮನೆಯಲ್ಲಿ ಎಷ್ಟು ಜನ ನಾವು ಅದೀವಿ ಅಷ್ಟು ಮೊಬೈಲ್ಗಳಿವೆ. ನಾವು ಇವತ್ತು ಊಟಕ್ಕೆ ಕುಂತ್ರೆ ನಮ್ಮ ಮನೆಯವರು ಅಷ್ಟೇ ಊಟಕ್ಕೆ ನೀಡ್ಬೋದು. ಭಾಳ ಅಂದ್ರೆ ನಮ್ಮ ಮನೆಯವ್ರಿಗೂ ಆ ವಯಸ್ಸಾಗಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಭಾಳ ನನಗೆ ಊಟಕ್ಕೆ ನೀಡ್ತಾನೆ. ಅದರಿಂದ ಅನ್ಯೋನ್ಯತೆ ಕಳ್ಕೊಂತೀವಿ ನಾವು. ಆಮೇಲೆ ಭಾವೈಕ್ಯತೆ ಕಳ್ಕೊಂತೀವಿ, ಬಂಧುತ್ವ ಕಳ್ಕೊಂತೀವಿ ನಾವು. ಯಾಕಂದ್ರೆ ಇವತ್ತು ಆ ಕಾನ್ಸೆಪ್ಟನ್ನು ಮತ್ತೆ ನಮ್ಮ ಪೂಜ್ಯರು, ಇವತ್ತು ಯಾವುದೇ ಮಠಾಧೀಶರಿರ್ಬೋದು, ಯಾವ ಜಾತಿಯ ಮಠಾಧೀಶರಿರ್ಬೋದು, ಇದನ್ನು ಧರ್ಮವನ್ನು ಬೆಳೆಸೋದಕ್ಕಿಂತಲೂ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ರಿ, ನಿಮ್ಮ ಕುಟುಂಬವನ್ನು ಬೆಳೆಸ್ರಿ ಅನ್ನೋದನ್ನು ತಿಳಿಸ್ಬೇಕಾಗಿದೆ ನಾವು. ಇವತ್ತು ಮಾನವ ಸಮಾಜ ಅನ್ನೋದು ಒಂದು ಕುಟುಂಬ. ನಿನ್ನ ಮನೆ ಮೊದಲು ಹಿರಿಯರು ಏನು ಹೇಳ್ತಿದ್ರು, ಮನೆ ಗೆದ್ದು ಮಾರು ಗೆಲ್ಲೋ ಅಂತ. ಮೊದಲು ಮನೆಯನ್ನು ಸುದ್ದಿಟ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಇವತ್ತು ನಮ್ಮ ಮನೆಯಲ್ಲಿ ಶಾಂತಿ ಅನ್ನೋ ಶಬ್ದವೇ ಇಲ್ಲ. ಎಲ್ಲರೂ ಮಾನಸಿಕ ಅಸ್ವಸ್ಥರಂತೆ ನಡ್ಕೊಳ್ತಾ ಇದ್ದೇವೆ. ಯಾಕಂದರೆ ಎಲ್ಲರಿಗೂ ಆಸೆ, ದುರಾಸೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚತಕ್ಕಂಥ ಬುದ್ಧಿ ಯಾರಿಗೂ ಕೂಡ ಇಲ್ಲ. ನಮ್ಮ ಮನೆಗೆ ನಾವು ಎಷ್ಟೈತಪ್ಪ ಅಷ್ಟರಲ್ಲೇ ಊಟ ಹಿಂದೆ ನಾವೆಲ್ಲ ಸಣ್ಣವರಿದ್ದಾಗ ನಾವು ಈ ಭತ್ತದ ಅಕ್ಕಿ ಅನ್ನ ನಾವು ಯಾರೂ ಊಟನ ಮಾಡಿಲ್ಲ. ನಾವು ಸುಮಾರು 20 ವರ್ಷಕ್ಕೆ ಬಂದಾಗ ನಾವು ನಮ್ಮ ಮನೆಯಲ್ಲಿ ದಿವಸ ಅಕ್ಕಿ ಊಟ ಮಾಡ್ತಕ್ಕಂಥ ಪ್ರಮೆ ಆಗಿದೆ. ಅಲ್ಲಿವರೆಗೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನುಚ್ಚು ಮಾಡ್ತಿದ್ಲು. ಅದನ್ನು 2 ದಿವಸ 3 ದಿವಸ ಅದನ್ನೇ ಊಟ ಮಾಡ್ತಿದ್ವಿ. ದೊಡ್ಡ ಕಟಾಲಿ ಅಥವಾ ಗಡಿಗೆಯಿಂದ ಮಾಡಿ ಇಟ್ಟು ಬಿಡ್ತಿದ್ರು. ಅವತ್ತೇನಿತ್ತು ಅಂದರೆ ಮನೆಯಲ್ಲಿ ಹಾಲಿತ್ತು, ಮಜ್ಜಿಗೆ ಇತ್ತು, ಬೆಣ್ಣೆ ಇತ್ತು. ಇವತ್ತು ಅವು ಯಾವೂ ಕೂಡ ಇಲ್ಲ. ಹಾಲನ್ನು ಪಾಕೆಟ್ನಿಂದ ತರಬೇಕು, ಅದರಲ್ಲಿ ಯಾವ ಸತ್ವನೂ ಇಲ್ಲ. ಅದು ಮಾರ್ಕೆಟ್ನಿಂದ ತುಪ್ಪ ತಂದರು, ಅದಕ್ಕೆ ಯಾವ ಸತ್ವನೂ ಇಲ್ಲ. ಹೆಸರಿಗೆ ತುಪ್ಪ ತಿಂದಾಗ ಅದ್ರಾಗ ಜಿಡ್ಡಿರ್ಬೋದು, ಆದರೆ ವಿಟಮಿನ್ ಇಲ್ಲ. ಇಂಥ ಒಂದು ಊಟ ಮಾಡೋದ್ರಿಂದ ಇವತ್ತು ನಾವು ಯಾರು ಕೂಡ ಆರೋಗ್ಯವಂತರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಮೊದಲ ಆಸ್ಪತ್ರೆಗಳೇ ಇರ್ತಿದ್ದಿಲ್ಲ, ಆದರೂ ನಾವು ಆರೋಗ್ಯವಾಗಿದ್ವಿ. ಇವತ್ತು ಆಸ್ಪತ್ರೆಗಳು ಹೆಚ್ಚದವ,
ನಾವು ಯಾರೂ ಕೂಡ ಆರೋಗ್ಯವಾಗಿಲ್ಲ. ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಇವತ್ತು ನಾವು ನಮ್ಮ ಇದನ್ನು ನಾವು ತಿದ್ದುಕೊಳ್ತಕ್ಕಂಥದ್ದು ಭಾಳಷ್ಟಿದೆ. ಮತ್ತು ಶಾಲಾ ಕಾಲೇಜುಗಳಲ್ಲಿ ಕೂಡ ಇದನ್ನು ತಿಳಿಸ್ತಕ್ಕಂಥದ್ದಾಗು. ನಿನ್ನೆ ಇವತ್ತೊಂದು ಪೇಪರ್ನ ಮಾರಲ್ ಎಜುಕೇಷನ್ನು ಇವತ್ತೊಂದು ಪತ್ರಿಕೆಯಲ್ಲಿ ಓದಿದೆ ನಾನು. ಬಹುಶಃ ವಿಜಯ ಕರ್ನಾಟಕ ಇರ್ಬೋದು. ಇಲ್ಲೇ ನಮ್ಮ ವಿಜಯ ಚಂದ್ರಶೇಖರ ಶಾಲೆಯಲ್ಲಿ ಬೆಂಗಳೂರಿನಿಂದ ಒಬ್ಬ ಮಹಿಳೆ ಬಂದು ಯಾಕೆ ಅತ್ಯಾಚಾರಗಳಾಗ್ತವೆ, ಮನೆಯಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ನೀವು ಬುದ್ಧಿ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಭಾಷಣವನ್ನು ಮಾಡಿರ್ತಕ್ಕಂಥ ಸಂಕ್ಷಿಪ್ತ ಮಾಹಿತಿ ಇದೆ. ಅದು ನಿಜವಾಗ್ಲೂ ಅಂಥವು ಪ್ರತಿಯೊಂದು ಶಾಲೆಯಲ್ಲಿ ಆಗಬೇಕು. ಪ್ರತಿಯೊಂದು ಶಾಲೆಯಲ್ಲಿ ಇವತ್ತು ಶಿಕ್ಷಕಿಯರಿದ್ದಾರೆ, ಪ್ರತಿಯೊಂದು ಶಾಲೆಯಲ್ಲಿದ್ದಾರೆ ಮಹಿಳಾ ಶಿಕ್ಷಕರು. ಅವರು ಕೊನೆಯ ಪಕ್ಷ ಈ ಹುಡುಗರನ್ನು ಹೊರಗೆ ಕಳಿಸಿ 8ನೇ ತರಗತಿಯಿಂದ 10ನೇ ತರಗತಿ ಇರ್ತಕ್ಕಂಥ ಮಕ್ಕಳಿಗೆ ತಮ್ಮ ಸ್ವಂತ ಅನುಭವ ಮತ್ತು ಮುಂದೆ ನಾವು ಯಾವ ರೀತಿ ಜೀವನವನ್ನು ಸಾಗಿಸಬೇಕು, ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು, ಶಿಕ್ಷಣಕ್ಕಿಂತಲೂ ಬದುಕುವ ಶಿಕ್ಷಣ ಬಹಳ ಮುಖ್ಯ ಅನ್ನೋದನ್ನು ಆ ವಿದ್ಯಾರ್ಥಿನಿಯರಿಗೆ ತಿಳಿಸ್ತಕ್ಕಂಥದ್ದು ಮುಂದೆ ಬಹುದೊಡ್ಡ ಸವಾಲು ನಮ್ಮಲ್ಲಿ. ಇವತ್ತು ನಾವು ಒಂದು ಕಡೆ ಹಿಂದೆ ಸಮಾಜದಲ್ಲಿ ಕೆಟ್ಟ ಮಗ ಹುಟ್ಟಿರ್ತಾನೆ ಹೊರತು ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಆದರೆ ಇವತ್ತು ಕೆಟ್ಟ ತಾಯಂದಿರು ಕೂಡ ನಮ್ಮ ಕಣ್ಣಿಗೆ ಮೇಲಿಂದ ಮೇಲೆ ಕಾಣ್ತಾ ಇರೋದನ್ನು ಇವತ್ತು ಮಾಧ್ಯಮದ ಮೂಲಕ ನೋಡ್ತೀವಿ, ಸಮಾಜದಲ್ಲಿ ನೋಡ್ತೀವಿ. ಇವೆಲ್ಲವನ್ನು ಗಮನಿಸಿದಾಗ ನಾವು ದುರ್ದೈವದ ಸಂಗತಿ. ಜೊತೆಗೆ ಶಿಕ್ಷಣ ಬಂತು, ಸಂಸ್ಕಾರ ಹೋತು ಅನ್ನೋದು ಆಗಿದೆ ನಮ್ಮದು. ಆಗಲೇ ತಾವು ಹೇಳಿದ್ರಿ ರೈತ ಬುದ್ಧಿವಂತ ಅಂದರೆ ನಾವು ವಿಂಡ್ ಫ್ಯಾನ್ ಬಗ್ಗೆ ಮಾತಾಡಬೇಕಾದ್ರೆ ರೈತ ಭಾಳ ಬುದ್ಧಿವಂತ ಇದ್ದಾನೆ ಅಂತ ಹೇಳಿದ್ರು. ಇವತ್ತು ರೈತ ಆಗ್ಬೋದು ಮತ್ತು ಇವತ್ತಿನ ಜನ್ರೇಷನ್, ಈಗಿನ ಜನ್ರೇಷನ್ನ ಮಕ್ಕಳು ಹುಡುಗರು ಆತು ದುಶ್ಚಟಕ್ಕೆ ಬಲಿಯಾಗಿದ್ರು ಆದರು ಅಂತಲೂ ಕೂಡ ಹೇಳಿದ್ರಲ್ಲ. ಯಾವ ಒಂದು ವಿಚಾರಕ್ಕೆ ಅವರು ಲಕ್ಷ್ಯ ಕೊಡಬೇಕು ಕೊಡ್ತಾ ಇಲ್ಲ. ಮೊಬೈಲ್ ಅನ್ನೋ ಒಂದು ವೈರಸ್ ಒಳಗೆ ಸಿಕ್ಕೊಂಬಿಟ್ಟಾರೆ. ಅಂದರೆ ಯಾವ ವಿಚಾರಕ್ಕೆ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು ಅದಕ್ಕೆ ಉಪಯೋಗಿಸ್ತಾ ಇಲ್ಲ. ಯಾವ ವಿಚಾರಕ್ಕೆ ಬುದ್ಧಿವಂತಿಕೆ ಬೇಡ ಅಂದರೆ ದಡ್ಡತನ ಬೇಕು, ಅಲ್ಲಿ ಬುದ್ಧಿವಂತಿಕೆ ಉಪಯೋಗ ಆಗ್ತಾ ಇದೆ ಅಂತ ಏನಾದರೂ ತಮಗೆ ಅನ್ಸುತ್ತೆ? 100% ನೀವು ಹೇಳೋದ್ರಲ್ಲಿ ಯಾವುದೂ ಇಲ್ಲ. ಅದೇ ಪ್ರಕಾರನೇ ಇವತ್ತು ನಡೆದಿರ್ತಕ್ಕಂಥದ್ದು. ನಾ ಹೇಳಿದೆ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದಿಲ್ಲ. ನಾವು ಚಿಕ್ಕವರಿದ್ದಾಗ, ನಾವು ಹೈಸ್ಕೂಲ್ ಓದುವಾಗ ಊರಿಗೆ ಒಂದು ಕಾರ್ ಬಂತು, ಒಂದು ಜೀಪ್ ಬಂತು, ಯಾವುದೇ ಒಂದು ವಾಹನ ಬಂದರೆ ಕಟ್ಟಿಯಿಂದ ಕೆಳಗಿಳಿದು ನಿಮ್ದು ಯಾವ ಊರು, ಯಾಕೆ ಬಂದ್ರಿ, ನಿಮ್ಮ ಕೆಲಸ ಏನು, ಕೈ ಮುಗಿದು ಪ್ರಾರ್ಥನೆ ಮಾಡ್ತಿದ್ವಿ. ಅವರು ಅಥವಾ ಯಾರೋ ಒಬ್ಬ ವ್ಯಕ್ತಿ ಹೊಸ್ದಾಗಿ ಅಂದರೆ ಅವ್ರು ಯಾಕೆ ಬಂದಾರನ್ನಂತದೆ. ಇವತ್ತು ಆ ಭಾವನೆ ಇಲ್ಲ. ಚುನಾಯಿತ ಪ್ರತಿನಿಧಿ ಇವತ್ತು ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ನಮ್ಮ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ಕಟ್ಟಿ ಮೇಲೆ ಕಾಲಕ್ಕೆಂದು ಕೂತಿರ್ತಾರೆ ಹೊರತು ಅವ BJP ಅವ ಕಾಂಗ್ರೆಸ್ನವ ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ಒಬ್ಬರು ಕೂಡ ಅವ್ರನ್ನ ಬಂದು ಮಾತಾಡ್ಸೋದಿಲ್ಲ. ಒಂದು. ಆಮೇಲೆ ಇವತ್ತು ಎಲ್ಲರೂ ಕೂಡ ವೈಯಕ್ತಿಕ ಲಾಭಕ್ಕಾಗಿ ಏನಾದರೂ ವಿಚಾರಗಳಿದ್ದರೆ ಇವತ್ತು ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ನನಗೇನು ಬೇಕಂತ ಕೇಳ್ತಾರೆ, ನಮಗೇನು ಬೇಕನ್ನೋದು ಕೇಳೋದಿಲ್ಲ ಯಾರು. ಇವತ್ತು ಮೂಲಭೂತವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ಶಿಕ್ಷಣ ಸಾಕಷ್ಟು ಬಂದಿದೆ, ಆದರೆ ಅದು ಎಲ್ಲರಿಗೂ ಪರಿಪೂರ್ಣವಾದಂಥ ಶಿಕ್ಷಣ ಬರ್ತಾ ಇಲ್ಲ. ಇವತ್ತು ಪುಸ್ತಕದ ಶಿಕ್ಷಣ ಒಂದು ಕಡೆ ಆದರೆ ಬಡವ್ರ ಮಕ್ಕಳಿಗೆ ನೀನು SLC ಪಾಸ್ ಆಗೋದು, PUC ಪಾಸ್ ಆಗೋದು ಅಷ್ಟೇ ಸಿಗುತ್ತೆ ಹೊರತು ದುಡ್ಡಿದ್ದವರಿಗೆ 2 ಲಕ್ಷ ಕೊಟ್ಟು ಮೂಡುಬಿದಿರೆ, ಮಂಗಳೂರು, ಬೆಂಗಳೂರು ಅಂತಲ್ಲಿ ಓದಿಸಿ ಅವ್ರ ಮಕ್ಕಳನ್ನು ಜಾಣರನ್ನಾಗಿ ಮಾಡಿಕೊಳ್ತಾರೆ ಹೊರತು ಬಡವನಿಗೆ ಆ ಶಿಕ್ಷಣ ಸಿಗ್ತಾ ಇಲ್ಲ. ಬಡವನಿಗೆ ಶಿಕ್ಷಣ ಸಿಗಬೇಕಾದ್ರೆ ನಾವು ಒಳ್ಳೆ ಶಾಲೆಗಳನ್ನು ಮಾಡೀವಿ, ಅಲ್ಲಿರ್ತಕ್ಕಂಥ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದನ್ನು ಮೊನ್ನೆ ಪತ್ರಿಕೆಯಲ್ಲಿ ಕೂಡ ಬಂದಿರತಕ್ಕಂಥ, ಸೋಷಿಯಲ್ ಮೀಡಿಯಾದಾಗೂ ಕೂಡ ಒಂದು ಹರಿದಾಡ್ತಿರ್ತೈತ್ರಿ ಅವಾಗ ಸರ್ಕಾರಿ ಶಿಕ್ಷಕ ಖಾಸಗಿ ಶಾಲೆಯೊಳಗೆ ಮಕ್ಕಳನ್ನ ಓದಿಸ್ತಾನ ಅನ್ನೋ ಒಂದು ಅಪವಾದನೂ ಕೂಡ ಅಲ್ಲ, ಅಪವಾದ ವಾದ ವಿವಾದಗಳು ಕೂಡ ಆಯಿತು. ಅದನ್ನು ನೀವು ಹಳ್ಳಿ ಜನ ಜಾಗೃತರಾಗಬೇಕು, ಪ್ರಜೆಗಳು ಜಾಗೃತರಾಗಬೇಕು. ಯಾಕಂದರೆ ನಿನ್ನ ಡ್ಯೂಟಿ ಏನಿದೆ ಆ ಡ್ಯೂಟಿ ಮಾಡಂತ ಹೇಳಬೇಕು ಪ್ರತಿಯೊಬ್ಬ ವ್ಯಕ್ತಿ. ಇವತ್ತು ತಹಶೀಲ್ದಾರ್ ಸರಿಯಾಗಿ ಬರಲಿಲ್ಲದಲ್ಲೋ, ಯಾಕೆ ನೀವು ಬಂದಿಲ್ಲ ಅಂತ ಕೇಳ್ಬೇಕು. ವಿಲೇಜ್ ಅಕೌಂಟೆಂಟು ಪ್ರತಿ ದಿವಸ ಹಳ್ಳಿಯಲ್ಲಿರ್ಬೇಕು, ಅವನು ರಜೆ ಹೊರತುಪಡಿಸಿ ಪ್ರತಿ ದಿವಸ ಹಳ್ಳಿಯಲ್ಲಿರಬೇಕು. ಅವರು ಯಾರೂ ಇಲ್ಲ, ಆಗ ಆ ಕೆಲಸ ಆಗ್ತಾ ಇಲ್ಲ. ಆಮೇಲೆ ಶಿಕ್ಷಕರು ಸರಿಯಾದ ಟೈಮಿಗೆ ಶಾಲೆಗೆ ಬರಲ್ಲ.
ಇಂಥವೆಲ್ಲ ಸರ್ಕಾರಿ ನೌಕರರು ಏನು ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಸರಿಯಾಗಿ ಕೆಲಸ ಮಾಡಿದರೆ ನಮ್ಮ ಒಂದು ವ್ಯವಸ್ಥೆ, ನಮ್ಮ ಸರ್ಕಾರದ ಯಂತ್ರ ಸರಿಯಾಗಿ ಓಡ್ತದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಸಾರ್ವಜನಿಕರು ಪ್ರಶ್ನೆ ಮಾಡುವಂತ ಅಭಿರುಚಿ ಎಲ್ಲಿವರೆಗೂ ಇಲ್ಲ, ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋ ಅಭಿರುಚಿ ಇಲ್ಲ ಅಂತಲ್ಲ, ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತೀರಿ ಹೊರತು, ನಾವು ಈಗ ಹೋಗಿರ್ತೀವಿ ಹಳ್ಳಿಗೆ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ, ನಮ್ಮೂರಾಗ ಸಿಸಿ ರೋಡ್ ಇಲ್ಲ, ಭಾಳ ಅಂದ್ರೆ ಕುಡಿಯಕ್ಕೆ ನೀರಿಲ್ಲ ಅಂತ ಕೇಳ್ತೀರಿ. ನಮ್ಮೂರಾಗ ಶಾಲಿ ಕಟ್ಟಡ ಇಲ್ಲ, ನಮ್ಮೂರಾಗ ಶಾಲಿ ಕಟ್ಟಡ ಇದ್ರೂ ಅದ್ರಾಗ ಸರಿಯಾದಂಥ ಶಿಕ್ಷಕರಿಲ್ಲ, ಅದ್ರ ಪಾಠ ಸರಿಯಾಗಿ ಮಾಡ್ತಾ ಇಲ್ಲ. ಇದು ಬೇಕು ಮೊದಲ. ಇದಾದ ಮೇಲೆ ಕರೆಂಟು ಸರಿಯಾಗಿ ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲ, ಅವರು ಕೆಲಸ ಸರಿ ಮಾಡ್ತಾ ಇಲ್ಲ ಅನ್ನುವ ಭಾವನೆಯನ್ನು ಯಾರು ಸಮಾಜಕ್ಕೆ ಕಳಕಳಿ ಜೊತೆಗೆ ನಿಮಗೂ ಲಾಭ ಆಗುತ್ತೆ, ಅದರಿಂದ ವೈಯಕ್ತಿಕ ಲಾಭ ಆಗುತ್ತಲ್ರಿ, ಸುಖಾರೆ ಇವೆರಡೂ ಆಗ್ತಾವ. ಆಮೇಲೆ ಈಗ ನೀವು ನಮ್ಮ ಜನ ಹೆಂಗದ್ರಂದ್ರೆ, ಪಕ್ಕದ ಮನೆ ಹಾಳಾದ್ರೆ ನಮ್ಮ ದನಗಳನ್ನು ಕಟ್ಟಕ್ಕೆ ಹಿಂಬಾತನ್ನ ಲೆಕ್ಕದಾಗ ನಾವು ಮಾತಾಡ್ತೀವಿ. ನಮ್ಮ ಭಾವನೆಗಳು ಹಂಗದಾವ. ಇನ್ನು ಆ ಭಾವನೆ ಹೋಗ್ಬೇಕು, ಅವರು ಶುದ್ಧ ಇರ್ಬೇಕು. ಇವತ್ತು ಶುದ್ಧವಾದಂಥ ವಾತಾವರಣ ಇದ್ರೆ ನಾವೆಲ್ಲರೂ ಆನಂದದಿಂದ ಬದುಕಲಿಕ್ಕೆ ಕಾರಣ ಆಗುತ್ತೆ. 10 ಮಂದಿ ಕೆಟ್ಟವರಿದ್ದು 100 ಮಂದಿ ಒಳ್ಳೆಯವರಿದ್ರೆ ಅಲ್ಲಿ ವಾತಾವರಣ ಸರಿ ಇರಲ್ಲ. ಅದಕ್ಕೆ ಅದನ್ನು ಗ್ರಾಮೀಣ ಪ್ರದೇಶ ಆಗಲಿ, ಪಟ್ಟಣ ಪ್ರದೇಶ ಆಗಲಿ, ವಾರ್ಡ್ ಆಗಲಿ, ಏನಾಗಲಿ, ನಮ್ಮ ಜನರು ಶುದ್ಧರಾಗಿರ್ತಕ್ಕಂಥ ಕೆಲಸ ಮಾಡಬೇಕು. ಅದರಲ್ಲೂ ಇವತ್ತಿನ ಸಮಾಜವನ್ನು ಕಟ್ಟುವ ಪಾತ್ರದಲ್ಲಿ ಹೆಣ್ಮಕ್ಳದೇ ದೊಡ್ಡ ಪಾತ್ರ ಐತೆ ಅಂತ ನಾನು ಅಂತೀನಿ. ಪುರುಷರಕ್ಕಿಂತ ಸ್ತ್ರೀಯರದೇ ದೊಡ್ಡ ಪಾತ್ರ. ಯಾಕಂದ್ರೆ ಮಗು ಹುಟ್ಟಿದಾಗಲಿಂದ ತಾಯಿಯ ತೋಳ್ತೆಕ್ಕೆಯಲ್ಲೇ ಬೆಳೀತದೆ. ಆಮೇಲೆ ಆ ತಾಯಿ ತಲೆಯಲ್ಲಿ ಏನು ತುಂಬಿರ್ತಾಳ ಅದೇ ಭಾವನೆಯನ್ನು ಅದು ಬೆಳೆಸ್ಕೊಳುತ್ತೆ. ಎಲ್ಲೋ ಒಂದು % ಬದಲಾವಣೆ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಇವತ್ತು ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅನ್ನೋದನ್ನು ಇದು ನಿತ್ಯ ಸತ್ಯ. ಒಂದೆರಡು ಉದಾಹರಣೆ ಹೇಳಬೇಕಾದ್ರೆ ಹೇಮರೆಡ್ಡಿ ಮಲ್ಲಮ್ಮ ಆಗ್ಬೋದು, ಶಿವಾಜಿಯವರ ತಾಯಿ ಜೀಜಾಬಾಯಿ ಆಗ್ಬೋದು, ಇವರೆಲ್ಲ ಆದರ್ಶ. ಮಹಿಳೆಯರು ವಯಸ್ಸಾದ ಮೇಲೆ, ಈಗ ನಮ್ಮ ಸಜ್ಜಲಗುಡ್ಡದ ಶರಣಮ್ಮನವರು ಒಂದು ವಯಸ್ಸು ಮೀರಿದ ಅವು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ವೈರಾಗ್ಯ ಬಂದು ಶರಣೆಯಾಗಿ ಒಬ್ಬ ಗುರುಗಳ ಆಶೀರ್ವಾದ ಪಡೆದು ಇವತ್ತು ಅವರು ಪ್ರಖ್ಯಾತಿ ಶರಣಮ್ಮನವರಾದರು. ಜಾತ್ಯತೀತವಾಗಿ ಒಬ್ಬ ಹಾಲು ಮತದ ಮಹಿಳೆಯಾಗಿದ್ದರೂ ಕೂಡ ಲಿಂಗವಂತ ಮಹಿಳೆಯಾಗಿ ಇವತ್ತು ಅವ್ರ ಇವತ್ತಿನ ಪೀಳಿಗೆ ಯಾರು ಕೂಡ ಎಮ್ಮ ಹಾಲು ಮತದವರು ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ. ಆ ವೀರಶೈವ ಮಠನ ಅಂತನ ಎಲ್ಲರ ಭಾವನೆ ಇದೆ. ಅದರ ಮೂಲ ಕೆದಕಿದಾಗ ಆ ಹೆಣ್ಮಗಳು ಹಾಲು ಮತದ್ದು. ಅಲ್ಲಿ ನೋಡ್ರಿ, ಒಳ್ಳೆಯದಕ್ಕೆ ಕೆಟ್ಟದ್ದಕ್ಕೆ ಯಾವ ಜಾತಿ ಕೂಡ ಕಾರಣ ಅಲ್ಲ, ಎಲ್ಲ ಜಾತಿಯು ಕೂಡ ಸಮಾನ. ನಾವು ಅದನ್ನು ಭಾವನೆಗಳನ್ನು ವ್ಯಕ್ತಪಡಿಸಿದ್ವಿ, ಅದಕ್ಕೆ ಹಿಂಗಾಗಿರತಕ್ಕಂಥದ್ದು. ವೀಕ್ಷಕರೇ, ನೋಡಿದ್ರಲ್ಲ, ಮಾನ್ಯ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಸಮಗ್ರವಾಗಿ ಮಾತಾಡಿದರು, ತಮ್ಮ ಮನಸ್ಸು ಬಿಚ್ಚಿ ಮಾತಾಡಿದರು. ನಾವು ಕೇಳಕ್ಕೆ ಬಂದಿರೋದು ವಿಂಡ್ ಪವರಿನ ಒಂದು ಪ್ರಶ್ನೆ ಆದರೂ ಸಹ ಅವರು ಇವತ್ತಿನ ಯುವ ಪೀಳಿಗೆ ಹೇಗಿರಬೇಕು ಅನ್ನೋದನ್ನು ಅವರು ಅಕ್ಷರಶಃ ಅವರು ಹೇಳಿದ್ದನ್ನು ಬಹುಶಃ ಸತ್ಯ ಅಂತ ಎಲ್ಲ ಸಮಾಜದವರು ಒಪ್ಪಬೇಕು. ಇವತ್ತಿನ ಹುಡುಗರು ಯಾವ ಥರ ನಡೀಬೇಕು ಅನ್ನೋದನ್ನು ಮಾನ್ಯ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ಒಂದು ಮಾತನ್ನು ಕೇಳಿದರೆ ಅದನ್ನು ಆದರ್ಶವಾಗಿ ತಗೋಬೇಕು ಅಂತ ಹೇಳ್ತಾ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಧನ್ಯವಾದಗಳು.